ನಾನು ಒಮ್ಮೆ ಸುಂದರವಾದ ಗಿರಿಧಾಮಕ್ಕೆ ಅಂದರೆ ಹಿಲ್ ಸ್ಟೇಷನ್ಗೆ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ಚಿತ್ರಕಲೆಯನ್ನು ಕಲಿಯುವ ಮಕ್ಕಳು ತಮ್ಮ ಶಾಲೆಯಿಂದ ಪ್ರವಾಸಕ್ಕೆ ಬಂದಿದ್ದರು. ಅಲ್ಲಿದ್ದಂಥ ಸುಂದರವಾದ ಸರೋವರವನ್ನು ನೋಡಲು ಹೋದಾಗ ಆ ಮಕ್ಕಳು ಸಹ ಅಲ್ಲಿಗೆ ಬಂದಿದ್ದರು. ಅವರು ಸರೋವರವನ್ನು ನೋಡುವುದು ಮಾತ್ರವಲ್ಲ, ಅದರ ಚಿತ್ರವನ್ನು ಸಹ ಅವರು ಬಿಡಿಸುತ್ತಿದ್ದರು. ಬಹುಶಃ ಅವರು ಬೆಳಗಿನ ಜಾವದಲ್ಲೇ ಇಲ್ಲಿ ಬಂದಿರಬಹುದೆಂದು ನಾನು ನೆನೆಸುತ್ತೇನೆ. ಅವರು ನೋಡಿದ ಸರೋವರ ಒಂದೇ ಆದರೂ ಸಹ ಅವರಲ್ಲಿ ಪ್ರತಿಯೊಬ್ಬರ ಚಿತ್ರವೂ ವ್ಯತ್ಯಾಸದಿಂದ ಕೂಡಿತ್ತು. ಅವರೆಲ್ಲರೂ ವಿವಿಧ ಸ್ಥಾನದಿಂದ ವಿವಿಧ ರೀತಿಯಲ್ಲಿ ಸರೋವರವನ್ನು ನೋಡಿದ್ದರಿಂದ ಅವರ ಆಲೋಚನೆಗೆ ತಕ್ಕ ಹಾಗೆ ಅವರು ಚಿತ್ರವನ್ನು ಬಿಡಿಸುತ್ತಿದ್ದರು. ಇದರ ಹಾಗೆಯೇ ಕ್ರೈಸ್ತ ವಿಶ್ವಾಸಿಗಳು ಎಲ್ಲರೂ ಒಟ್ಟಾಗಿ ದೇವರ ಆರಾಧನೆ ಮಾಡಿದರೆ ಸುಂದರವಾಗಿರುತ್ತದೆ ಅಲ್ಲವೇ? ಆದರೆ ವ್ಯತ್ಯಾಸವಾಗಿ ಸತ್ಯವೇದವನ್ನು ಓದುವುದು, ವ್ಯತ್ಯಾಸವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ವ್ಯತ್ಯಾಸದಿಂದ ಕೂಡಿರುವ ಸಭೆಗಳು ಉಂಟಾಗುತ್ತವೆ. ನಿಜವಾಗಿಯೂ ಕ್ರಿಸ್ತನನ್ನು ಪ್ರೀತಿಸುವವರು ಇತರ ಸಭೆಯ ಸಹೋದರರನ್ನು ಸಹ ಪ್ರೀತಿಸುವವರಾಗಿರಬೇಕು. ಇತರ ಸಭೆ ಅಥವಾ ಗುಂಪಿನ ಬಗ್ಗೆ ತಪ್ಪಾಗಿ ಮಾತನಾಡದೆ ಸಹೋದರ ಸ್ನೇಹದಲ್ಲಿ ನಾವು ಮುಂದಿನವರಾಗಿರಬೇಕು. ಅವರು ಇತರ ಸಭೆಗೆ ಹೋದರೂ ಸಹ ನಾವು ಆರಾಧಿಸುವ ದೇವರನ್ನೇ ಅವರು ಆರಾಧಿಸುತ್ತಾರೆ ಎಂದು ತಿಳಿದಿರಬೇಕು. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದು ನಾವೆಲ್ಲರೂ ಅಂಗಗಳಾಗಿರಬೇಕು. ನಾನು ಹೇಳುವುದು ಸರಿತಾನೆ?